ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಅಕ್ಟೋಬರ್ 4ರಿಂದ 7ರವರೆಗೆ ಶ್ರೀರಂಗಪಟ್ಟಣ ದಸರಾ. ಶ್ರೀರಂಗಪಟ್ಟಣ ದಸರೆಯನ್ನು ಈ ಬಾರಿ ಅಕ್ಟೋಬರ್ 4ರಿಂದ 7ರವರೆಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ತಿಳಿಸಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ 2024ರ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಂಗಪಟ್ಟಣದ ದಸರಾ ಆಚರಣೆ ಸಂಬಂಧವಾಗಿ ನಾವು ಇವತ್ತು ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ವರ್ಷವೂ ಕೂಡ 413ನೇ ಶ್ರೀರಂಗಪಟ್ಟಣ ದಸರಾವನ್ನು ಆಚರಣೆ ಮಾಡಿ ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ, ಮಾನ್ಯ ಶಾಸಕರ ಮಾರ್ಗದರ್ಶನದಂತೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ವರ್ಷ 414ನೇ ದಸರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸಭೆ ಮಾಡಿದ್ದೇವೆ, ಈಗಾಗಲೇ ಹಲವು ಸಮಿತಿಗಳನ್ನು ಕೂಡ ರಚನೆ ಮಾಡಿದ್ದೇವೆ. ಹಾಗಾಗಿ ಶ್ರೀರಂಗಪಟ್ಟಣ ದಸರಾ ಆಯೋಜನೆ ಹಿನ್ನೆಲೆಯಲ್ಲಿ ಒಂದು ಲೋಗೋವನ್ನು ತಯಾರು ಮಾಡಿದ್ದು ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಇವತ್ತು ಮೈಸೂರಿನ ಅಧ್ಯಕ್ಷರಾದಂಥ ಗಂಗಾಧರ ಮತ್ತು ಮೂಲ ಅಧ್ಯಕ್ಷರಾದಂಥ ಮಹೇಂದ್ರ, ಮಾಧ್ಯಮ ಸ್ನೇಹಿತರೆ, ಉಳಿದಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇವತ್ತು ಶ್ರೀರಂಗಪಟ್ಟಣ ದಸರಾ ಪರಂಪರೆ ಇರ್ತಕ್ಕಂಥದ್ದು ಗೊತ್ತಿದೆ. ಮೈಸೂರು ದಸರಾಕ್ಕಿಂತ ಮೊದಲು ಶ್ರೀರಂಗಪಟ್ಟಣದಲ್ಲಿ ದಸರಾವನ್ನು ನಡೆಸ್ತಿದ್ದು, ಅದಾದ ನಂತರ ಮೈಸೂರಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ನಮಗೆ ಬರಗಾಲ ಇದ್ದು ಸಾಂಸ್ಕೃತಿಕ ಉತ್ಸವ, ನಾಡಿನ ದಸರಾ ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಿಗೆ ಪ್ರಸಿದ್ಧವಾದಂಥ ನಾಡ ಹಬ್ಬ. ಸೊ ಏನೇ ಸ್ಥಳೀಯವಾಗಿ ಈ ಥರದ ಏರುಪೇರು ಇದ್ರೂ ನಾವು ನಾಡಿನ ಹಬ್ಬವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು, ಚಾಮುಂಡಿ ಅಮ್ಮನ ಪೂಜೆ ಮಾಡ್ತಕ್ಕಂಥದ್ದು ಈ ನಾಡಿನ ಕಲ್ಯಾಣಕ್ಕೋಸ್ಕರ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಬರಗಾಲ ಇದ್ರೂ ಸಹ ಮೈಸೂರು ಮತ್ತು ಶ್ರೀರಂಗಪಟ್ಟಣ ದಸರಾ ಮತ್ತು ಕೊಡಗು ಮಾಡ್ತಕ್ಕಂಥ ದಸರಾವನ್ನು ಇಂದಿನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಾವೆಲ್ಲರೂ ಆಚರಣೆಯನ್ನು ಮಾಡಿದ್ವಿ. ವಿಶೇಷವಾಗಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಈ ಬಾರಿ ಕಳೆದ ಬಾರಿನೇ ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ರು ಸರ್ಕಾರದ ಮೇಲೆ. ಕಳೆದ ಬಾರಿ ಸ್ವಲ್ಪ ವಿಧಿದಿ ಲಿಮಿಟ್ ಒಳಗಡೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಅವ್ರಿಗೂ ಸಲಹೆಯನ್ನು ಕೊಟ್ಟು ಮಾಡಿಸಿದ್ರು. ಈ ಬಾರಿ ಸ್ವಲ್ಪ ಲಿಬರಲ್ ಆಗಿ ಅವ್ರು ಏನೇನು ಕಲ್ಪನೆ ಇದೆ ಅವರ ಮನಸ್ಸಿನಲ್ಲಿ ಅದರಂತೆ ಮಾಡಲಿಕ್ಕೆ ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಮಟ್ಟಿಗೆ ಲಿಬರಲ್ ಆಗಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ, ಶಾಸಕರು ಎಲ್ಲರೂ ಸೇರಿ ಈಗಾಗಲೇ ಸಾಕಷ್ಟು ಮೀಟಿಂಗು ಮತ್ತು ತಯಾರಿನ ಮಾಡ್ಕೊಂಡಿದ್ದಾರೆ. ನಾನು ಊರಿನಲ್ಲಿ ಇರಲಿಲ್ಲ, ಅಮೆರಿಕಕ್ಕೆ ಹೋಗೋದ್ರಿಂದ ಮೊನ್ನೆ ಬಂದು ನಂತರ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಎಂಗೇಜ್ ಆಗಿರೋದ್ರಿಂದ ಇವತ್ತು ನಾವು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಲೋಗೋ ಬಿಡುಗಡೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. 4ನೇ ತಾರೀಕು 5, 6, 7 4 ಡೇಸ್. ಹಿಂದೆ 3 ದಿವಸ ಮಾಡ್ತಾಯಿದ್ದೋ, ಇವತ್ತು 1 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. 4 ದಿವಸ ಈ ಕಾರ್ಯಕ್ರಮ. ಅದಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಅವರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸೊ ಎಲ್ಲ ಸಂಪೂರ್ಣವಾಗಿ ಅವರಿಗೆ ಜವಾಬ್ದಾರಿಯನ್ನು ಆಥರೈಸ್ ಮಾಡಿದ್ದೀವಿ. ಅವರು ಯಾವ್ಯಾವ ಕಾರ್ಯಕ್ರಮ ಯಾವತ್ತು ಯಾವ ರೀತಿ ಸಾರ್ವಜನಿಕರಿಗೆ ಈ ಒಂದು ಹಬ್ಬದ ವಾತಾವರಣವನ್ನು ಮತ್ತು ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು, ಮಂಡ್ಯ ಜಿಲ್ಲೆ ಕೀರ್ತಿಯನ್ನು ಸ್ವಲ್ಪ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದಿದೆ. ಸೊ ನಾನು ಈಗಾಗಲೇ MLA ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ರು. ಎಲ್ಲ ಅಧಿಕಾರಿಗಳು ಸಹ ಈ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾರೆ. ಕಳೆದ ಬಾರಿ ರಾಜಮಾತೆಯವರನ್ನು ಉದ್ಘಾಟನೆ ಕರೆದಿದ್ದು, ಈ ಬಾರಿ ಯಾರು ಅಂತ ಹೇಳಿ ನಾವು ನಿಗದಿ ಮಾಡಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಮಾತನಾಡಿ ಸೊ ನಿಗದಿ ಮಾಡಿದ್ವಿ. ಅವರನ್ನು ಸಹ ಇನ್ವೈಟ್ ಮಾಡಿ ಯಾರಾದರೂ ಸೂಕ್ತವಾದಂಥ ವ್ಯಕ್ತಿಗಳ ಕೈಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ತೀರ್ಮಾನವನ್ನು
ಮಾಡ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಏನು ಮತ್ತು ನಮ್ಮ ವಾರಣಾಸಿನಲ್ಲಿ ಮತ್ತು ಹರಿದ್ವಾರದಲ್ಲಿ ಗಂಗಾ ಆರತಿ ಭಾಳ ನೂರಾರು ವರ್ಷದ ಇತಿಹಾಸದಲ್ಲಿ ನಡೀತಾ ಇದೆ. ಅದೇ ರೀತಿ ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಭಾಳ ಆಸಕ್ತರಾಗಿ ನಮ್ಮನ್ನೆಲ್ಲರನ್ನು ಇದೊಂದು ಯಾಕೆ ಮಾಡಬಾರ್ದು ಅಂತ ಚರ್ಚೆ ಮಾಡಿದಾಗ ನಾವು ಸಹ ಭಾಳ ಸಂತೋಷದಿಂದ ಇದೊಂದು ಒಳ್ಳೆಯ ಕೆಲಸ ಆದಷ್ಟು ಬೇಗ ತೀರ್ಮಾನ ತಗೊಂಡು ಈ ದಸರಾದಲ್ಲೇ ಮಾಡುವಂಥ ಕೆಲಸ ಮಾಡೋಣ ಅಂತ. ಅದಕ್ಕೋಸ್ಕರ ನಾಳೆ ನಾನು ಮತ್ತು ಶಾಸಕರು ಅಧಿಕಾರಿಗಳು ಒಂದಷ್ಟು ಜನ ಮಾಧ್ಯಮ ಸ್ನೇಹಿತರು 28 ಜನ ತಂಡದ ನಾಳೆ ಮೊದಲನೇ ಹರಿದ್ವಾರಕ್ಕೆ ನಾಳೆ ಹೋಗ್ತಾ ಇದ್ವಿ. ಅಲ್ಲಿಂದ ವಾರಣಾಸಿ ನೋಡ್ಕೊಂಡು 22ಕ್ಕೆ ರಿಟರ್ನ್ ಬರ್ತೀವಿ. ಈ 2 ಕಾರ್ಯಕ್ರಮಗಳ ಬಗ್ಗೆ ತಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.